ನಮಸ್ತೆ ಎಲ್ಲರಿಗೂ. ಇವತ್ತು ಆಗ್ತಾ ಇರೋಂಥ ರೆಸಿಪಿ ಏನಂದರೆ ಹುರುಳಿ ಮೊಳಕೆ ಕಾಳು ಸಾಂಬಾರು. ತುಂಬ ರುಚಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಹುರುಳಿ ಮೊಳಕೆ ಕಾಳು ಸಾಂಬಾರು ಆಲ್ಮೋಸ್ಟ್ ಅಲ್ಲಿ ತುಂಬಾ ಚೆನ್ನಾಗೇ ಇರುತ್ತೆ ಮುದ್ದೆ ಅನ್ನೋಕ್ಕೆಲ್ಲ. ಆದರೆ ನಾನು ಮಾಡೋ ಮೆಥಡಲ್ಲಿ ಮಾಡಿದರೆ ಸಾಂಬಾರು ತುಂಬ ರುಚಿಯಾಗಿರುತ್ತೆ. ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನಾನು ಹಾಕೋವಂಥ ವಿಡಿಯೋಸ್ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನೋಡಿ, ನಾನು ಹುರುಳಿ ಮೊಳಕೆ ಕಾಳು ಸಾಂಬಾರು ಮಾಡೋದಕ್ಕೆ ಏನೇನು ಜೋಡಿಸ್ಕೊಂಡಿದ್ದೀನಿ ಅಂತ ತೋರಿಸ್ತಾನೆ. ಇದೆಲ್ಲ ಮಸಾಲೆ ರುಬ್ಬೋದಕ್ಕೋಸ್ಕರ ಶುಂಠಿ ಮತ್ತು ಬೆಳ್ಳುಳ್ಳಿ, ಈರುಳ್ಳಿ, ಒಂದು ದೊಡ್ಡ ಈರುಳ್ಳಿ ಹಾಕಿದ್ದೀನಿ, ಟೊಮೊಟೊ 2 ಹಾಕ್ಕೊಂಡಿದ್ದೀನಿ, ಮತ್ತು ಸ್ವಲ್ಪ ಕೊತ್ತಂಬರಿ, ತೆಂಗಿನಕಾಯಿ ಪೀಸಸ್ಸು, ಸ್ವಲ್ಪ ಕಡಲೆ ಏನಕ್ಕೆ ಅಂತ ಅಂದರೆ ಗ್ಯಾಸ್ಟ್ರಿಕ್ ಆಗುತ್ತೆ ಅನ್ನೋದು ನಿಜ. ಆದರೆ ಈ ಮಸಾಲೆ ಸಾಂಬಾರೆಲ್ಲ ಏನು ನಾವು ಮಾಡ್ತೀವಿ ಅದು ಸ್ವಲ್ಪ ನೀರು ಥರ ಒಣಗ ಥರ ಆಗುತ್ತೆ. ಆ ರೀತಿ ಆಗಬಾರ್ದು, ಮಂದಕ್ಕೆ ಬರಬೇಕು ಅನ್ನೋ ಕಾರಣಕ್ಕೆ ಕಡಲೆ ಹಾಕೋದಷ್ಟೇ. ಹಾಗೆಯೇ ನಾನಿಲ್ಲಿ ಒಗ್ಗರಣೆಗೆ 1 ಈರುಳ್ಳಿ, 1 ಟೊಮೊಟೊ ಮತ್ತು ಕರಿಬೇವು ತೊಗೊಂಡಿದ್ದೀನಿ. ಇದು ಒಗ್ಗರಣೆಗೆ. ನೋಡಿ, ಇಲ್ಲಿ ಹುರುಳಿಕಾಳೆಲ್ಲ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ. ಅದ್ರ ಜೊತೆ ಒಂದೇ ಒಂದು ಆಲೂಗಡ್ಡೆ ಹಾಕಿದ್ದೀನಿ. ಆಲೂಗಡ್ಡೆ ಬೇಕಿದ್ರೆ ಹಾಕೋಬೋದು, ಇಲ್ದಿದ್ರೆ ಇಲ್ಲ. ಚೆನ್ನಾಗಿರುತ್ತೆ ಕಾಂಬಿನೇಷನ್ ಅಂತ ಅಷ್ಟೇ. ನಾನೀಗ ಇದು ಕುಕ್ಕರಲ್ಲಿ ಮಾಡ್ಕೊಳ್ಳೋದ್ರಿಂದ ನಾನು ಕುಕ್ಕರ್ ಕಾಯೋದಕ್ಕೆ ಇಟ್ಟಿದ್ದೀನಿ. ಏನಕ್ಕೆ ಅಂತ ಅಂದರೆ ಈ ಮಸಾಲೆಗೆ ಏನು ಜೋಡಿಸಿಟ್ಕೊಂಡಿದ್ದೀನಿ ಇದೆಲ್ಲ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡಿ ನಾವು ಮಸಾಲೆ ರುಬ್ಬೋದ್ರಿಂದ ಸಾಂಬಾರು ತುಂಬ ರುಚಿಯಾಗಿರುತ್ತೆ. ಒಂದೇ 1 ಟೀ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ನಾನು ಜಾಸ್ತಿ ಹಾಕಿಲ್ಲ, 1 ಸ್ಪೂನಷ್ಟು ಅಷ್ಟೇ ಹಾಕಿರೋದು. ನೋಡಿ, ಇದು ಕುಕ್ಕರ್ ಕಾದಿದೆ. ಇದೇನು ಮಸಾಲೆಗೆಲ್ಲ ಜೋಡಿಸಿದೆ ಎಲ್ಲನೂ ಒಟ್ಟಿಗೆ ಹಾಕ್ತಾಯಿದ್ದೀನಿ. ಈರುಳ್ಳಿ, ಟೊಮೊಟೊ ಮತ್ತು ಬೆಳ್ಳುಳ್ಳಿ, ತೆಂಗಿನಕಾಯಿ ಎಲ್ಲನೂ. ಒಂದು 5 ನಿಮಿಷ, ಜಾಸ್ತಿ ಏನೋ ಇದನ್ನು ಫ್ರೈ ಮಾಡಬೇಕು ಅಂತ ಇಲ್ಲ. ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಈ ಥರ ಸ್ವಲ್ಪ ಬಾಡಿಸ್ಕೊಂಡ್ಬಿಟ್ಟು ಮಸಾಲೆ ರುಬ್ಕೊಂಡ್ರೆ ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ಈಗ ಕಡಲೆ ಏನು ತೊಗೊಂಡಿದ್ದೆ, ಕಡಲೆ ಕೂಡ ಹಾಕ್ತಾಯಿದ್ದೀನಿ. ನೋಡಿ, ನಾನಿಲ್ಲಿ ಚಕ್ಕೆ ಲವಂಗ ಈ ಥರ ಏನು ಬಳಸ್ತಾ ಇಲ್ಲ. ಏನಕ್ಕೆ ಅಂದರೆ ನಾನಿಲ್ಲಿ ಧನಿಯಾ ಪುಡಿ, ಖಾರದ ಪುಡಿ ಬದಲಾಗಿ ಬೇಳೆ ಸಾಂಬಾರು ಪುಡಿ ಬಳಸ್ತಾ ಇದ್ದೀನಿ. ಹಾಗಾಗಿ ನಾನು ಇಲ್ಲಿ ಚಕ್ಕೆ ಲವಂಗ ಏನು ಬಳಸ್ತಾ ಇಲ್ಲ. ಯಾಕಂದರೆ ನಾವು ಬೇಳೆ ಸಾಂಬಾರು ಪುಡಿ ಏನಿದೆ ನಾವು ಮನೆಯಲ್ಲೇ ಮಾಡ್ಕೊಂಡಿರ್ತೀವಿ. ಅದು ಮಾಡಿಸುವಾಗಲೇ ಪ್ರತಿಯೊಂದು ಕಾಳು ಬೇಳೆ ಎಲ್ಲನೂ ಹಾಕಿರ್ತೀವಿ. ಹಾಗಾಗಿ ಅದೊಂದು ಸಾಂಬಾರು ಪುಡಿನೇ ಸಾಕಾಗುತ್ತೆ ನಮಗೆ, ಒಂದು ಪಲ್ಯಕ್ಕಾಗಿರ್ಬೋದು, ಸಾಂಬಾರ್ಗಾಗಿರ್ಬೋದು, ಎಲ್ಲದಕ್ಕೂ. ನೋಡಿ, ಈ ರೀತಿ ಒಂದು 5 ನಿಮಿಷ ಹಸಿ ಸ್ಮೆಲ್ ಹೋಗೋ ರೀತಿಯಲ್ಲಿ ಅದನ್ನು ಬಾಡಿಸ್ಕೊಂಡ್ರೆ ಸಾಕು. ಇವಾಗ ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪ ಹೊತ್ತು ತಣ್ಣಗಾಗೋದಕ್ಕೆ ಮಸಾಲೆ ಇದು ರುಬ್ಕೊಳ್ಳೋಣ. ಇದು ಸ್ವಲ್ಪ ಎಲ್ಲ ತಣ್ಣಗಾಗಿದೆ, ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಎಲ್ಲನೂ. ನೋಡಿ, ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ಎಲ್ಲ. ಏನದು ಸ್ವಲ್ಪ ಎಣ್ಣೆನಲ್ಲಿ ಬಾಡಿಸ್ಕೊಂಡಿದ್ವಿ. ಈಗ ಇದಕ್ಕೆ ಬೇಳೆ ಸಾರು ಪುಡಿ ಹಾಕ್ತಾಯಿದ್ದೀನಿ. ಇದು 2 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಅಂದರೆ ಇದು ಏನು ಖಾರ ಇರೋದಿಲ್ಲ, ಹಾಗಾಗಿ 2 ಸ್ಪೂನಷ್ಟು ನಾನು ಹಾಕ್ತಾಯಿದ್ದೀನಿ. ಯಾಕಂದರೆ ಧನಿಯಾ ಪುಡಿ, ಖಾರದ ಪುಡಿ ಬದಲಾಗಿ ನಾನು ಬೇಳೆ ಸಾರು ಪುಡಿ ಯೂಸ್ ಮಾಡ್ತಾಯಿದ್ದೀನಿ. ಮಸಾಲೆ ಸಾಂಬಾರಿಗೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಇದು ಬೇಳೆ ಸಾರು ಪುಡಿ. ಇದನ್ನ ಈಗ ನುಣ್ಣಗೆ ರುಬ್ಕೋತೀನಿ. ನೋಡಿ, ಮಸಾಲೆ ನುಣ್ಣಗೆ ರುಬ್ಕೊಂಡಿದ್ದೀನಿ. ಇವಾಗ ಕುಕ್ಕರ್ ಕಾಯೋದಕ್ಕೆ ಇಡೋಣ ಸಾಂಬಾರು ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ. ನೋಡಿ, ನಾವು ಫ್ರೈ ಮಾಡ್ಕೊಳ್ಳೋಕೆ ಒಂದು ಪಾತ್ರೆ ಅಥವಾ ಸಾಂಬಾರು ಮಾಡ್ಕೊಳ್ಳೋಕೆ ಒಂದು ಪಾತ್ರೆ ಅಂತ ಪಾತ್ರೆಗಳು ಜಾಸ್ತಿ ಮಾಡ್ಕೊಳ್ಳೋದ್ಕಿಂತ ನಾನು ಕುಕ್ಕರಲ್ಲಿ ಮಾಡೋದ್ರಿಂದ ಕುಕ್ಕರಲ್ಲೇ ನಾನು ಅದನ್ನು ಎಣ್ಣೆ ಹಾಕಿ ಬಾಡಿಸ್ಕೊಂಡಿದ್ದೀನಿ. ಈಗ ಕಾಯೋದಕ್ಕೆ ಇಟ್ಟಿದ್ದೀನಿ. ಇದಕ್ಕೀಗ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ. ನೋಡಿ, ಎಣ್ಣೆ ಕಾದಿದೆ. ಈರುಳ್ಳಿ ಮತ್ತು ಕರಿಬೇವು ಹಾಕ್ತಾಯಿದ್ದೀನಿ. ನಾನಿಲ್ಲಿ ಒಗ್ಗರಣೆಗೂ ಹಾಕಿರೋದ್ರಿಂದನೇ ಈರುಳ್ಳಿ ಮತ್ತು ಟೊಮೊಟೊ ಎಲ್ಲ ಮಸಾಲೆನಲ್ಲಿ ನಾನು ಹಾಕುವಾಗ ಕಡಿಮೆನೇ ಹಾಕಿರೋದು. ಯಾಕಂದರೆ ಒಂದೇ ಒಂದು ಈರುಳ್ಳಿ ನಾನು ರುಬ್ಬೋದಕ್ಕೆ ಹಾಕಿರೋದು. ಮತ್ತು ಏನು ಅಂತಂದರೆ ಹುರುಳಿ ಮೊಳಕೆ ಕಾಳು ಸಾಂಬಾರು ಏನಿದೆ ಅತಿ ಗಟ್ಟಿಯಾಗಿ ಮಾಡ್ಕೋಬಾರ್ದು, ತುಂಬ ತಿಳಿಯಾಗೂ ಮಾಡ್ಕೋಬಾರ್ದು. ಒಂದು ಮೀಡಿಯಮಾಗಿ ಮಾಡಿಕೊಂಡ್ರೆ ಅದು ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ಇದು ಟೊಮೊಟೊ ಹಾಕ್ತಾಯಿದ್ದೀನಿ ಇವಾಗ.
ಮತ್ತು ಕಾಳು ಕೂಡ ಅಷ್ಟೇ ತುಂಬ ಬೇಯಿಸ್ಕೋಬಾರ್ದು, ಮೆತ್ತಗಾಗೋ ರೀತಿಯಲ್ಲಿ ನಾವು ಕುಕ್ಕರ್ಗೆ ಹಾಕ್ತಿರೋದ್ರಿಂದ ಒಂದೇ ಒಂದು ವಿಷಲ್ ಕೂಗಿಸ್ಕೋಬೇಕು. ಅಷ್ಟಕ್ಕೇ ಕಾಳು ನೀಟಾಗಿ ಬೆಂದಿರುತ್ತೆ, ಬೇಗ ಬೇಯುತ್ತೆ ಹುಳಿಕಾಳು. ಆಲೂಗಡ್ಡೆ ಮತ್ತು ಕಾಳೆಲ್ಲನೂ ಹಾಕ್ಕೊಂಡು ಒಂದು 2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು, ಅತಿಯಾಗಿ ಫ್ರೈ ಮಾಡೋದು ಬೇಡ. ಯಾಕಂದರೆ ಒಗ್ಗರಣೆನಲ್ಲೇ ಬೆಂದು ಹೋಗ್ಬಿಡುತ್ತೆ ಇದು ಮೊಳಕೆ ಕಾಳು, ಹಾಗಾಗಿ ಒಂದು 2 ನಿಮಿಷ ಈ ಥರ ಮಾಡಿಕೊಂಡ್ರೆ ಸಾಕು. ಇದಕ್ಕೆ ಇವಾಗ ರುಬ್ಬಿಟ್ಕೊಂಡಿರೋ ಮಸಾಲ ಹಾಕ್ತಾಯಿದ್ದೀನಿ. ತುಂಬ ಫ್ರೈ ಮಾಡ್ಕೊಳ್ಳೋದೇನು ಬೇಡ, ಯಾಕಂದರೆ ಕಾಳೆಲ್ಲ ಕಲಸೋದಂಗೆ ಆಗಿಬಿಡುತ್ತೆ. ಉದ್ರುದ್ರಾಗಿ ಇದ್ರೇ ಚೆನ್ನಾಗಿ ಅದು ಸಾಂಬಾರಲ್ಲಿ ಕಾಳುಗಳು. ಅದಕ್ಕೆ ನೀಟಾಗಿ ಒಂದು ಸಲ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. 1-2 ನಿಮಿಷ ಅಷ್ಟೇ, ಮಸಾಲೆ ಸ್ಮೆಲ್ ಅದು ಹಸಿ ಸ್ಮೆಲ್ ಹೋಗೋ ರೀತಿಯಲ್ಲಿ 1-2 ನಿಮಿಷ ಈ ಥರ ಫ್ರೈ ಮಾಡಿಕೊಂಡು ಇಮಿಡಿಯೇಟ್ ನೀರು ಹಾಕಿ ಕುಕ್ಕರ್ಲಿ ಕ್ಲೋಸ್ ಮಾಡೋಣ. ನೋಡಿ, ಹಾಕಿದ ತಕ್ಷಣ ಚೆನ್ನಾಗಿ ಕಾದಿರೋದ್ರಿಂದ ಕುದಿ ಬರ್ತಾಯಿದೆ. ಇದಕ್ಕೀಗ ನೀರು ಮತ್ತು ಉಪ್ಪು ಹಾಕೋಣ. ನೋಡಿ, ನಾನು ಕಾಳೆಲ್ಲ ಹಾಕಿದ ತಕ್ಷಣವೇ ಇಮಿಡಿಯೇಟೇ ನಾನು ಇದು ಮಸಾಲೆ ಕೂಡ ಹಾಕಿದ್ದೀನಿ. ಕುಕ್ಕರ್ ಚೆನ್ನಾಗಿ ಕಾದಿರೋದ್ರಿಂದ ಮಸಾಲೆ ಹಾಕಿದ ತಕ್ಷಣ ಕುದಿ ಬರ್ತಾಯಿದೆ. ನಾನು ಇವಾಗ ಇದೇನು ಮಿಕ್ಸಿ ಜಾರಲ್ಲಿ ಮಸಾಲೆ ರುಬ್ಬಿದ್ದೆ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಸಾಂಬಾರು ಎಷ್ಟು ಗಟ್ಟಿ ಬೇಕು ಅನ್ನೋದು ನಿಮ್ಮ ಅನುಕೂಲ ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ಯಾಕಂದರೆ ನಾನು ಮುಂಚೆನೇ ಹೇಳಿದಾಗೆ ಅತಿ ಗಟ್ಟಿಯಾಗೂ ಇರಬಾರ್ದು, ತುಂಬ ತಿಳಿಯಾಗೂ ಇರಬಾರ್ದು ಸಾಂಬಾರು. ಹಾಗಿದ್ರೇ ಚೆನ್ನಾಗಿ ಅನ್ನ ಮತ್ತು ಮುದ್ದೆ ಎರಡಕ್ಕೂ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿಯಲ್ಲಿದ್ದರೆ ಇದಕ್ಕೀಗ ಉಪ್ಪು ಹಾಕ್ಕೊಳ್ಳೋಣ. ರುಚಿಗೆ ಬೇಕಿರೋಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಎಷ್ಟು ಸಾಧ್ಯ ಆದರೆ ಅಷ್ಟು ಕಡಿಮೆನೇ ಹಾಕ್ಕೋಬೇಕು ಸ್ಟಾರ್ಟಿಂಗಲ್ಲಿ. ಆಮೇಲೆ ಬೇಕಿದ್ರೆ ಸಪ್ಪೆ ಇದ್ದರೆ ಅಡ್ಜಸ್ಟ್ ಮಾಡ್ಬೋದು ಉಪ್ಪು ಹಾಕಿ. ಸ್ಟಾರ್ಟಿಂಗಲ್ಲೇ ಉಪ್ಪು ಜಾಸ್ತಿ ಆಮೇಲೆ ಸುಮ್ಮನೆ ಅದೆಲ್ಲ ಉಪ್ಪಾಯಿತು ಅಂದರೆ ಅದು ಕಡಿಮೆ ಮಾಡೋ ತುಂಬ ರಿಸ್ಕ್ ಅನಿಸುತ್ತೆ. ಹಾಗಾಗಿ ಉಪ್ಪು ನೋಡಿಕೊಂಡು ಕಡಿಮೆನೇ ಹಾಕೋಬೇಕು ಫಸ್ಟು. ಆಮೇಲೆ ಒಂದು ಸಲ ರುಚಿ ನೋಡ್ಬಿಟ್ಟು ನೋಡಿ, ಉಪ್ಪು ಹಾಕಿದ ಮೇಲೆ ನೀಟಾಗಿ ಒಂದು ಸಲ ತಿರುಗಿಸ್ಕೊಂಡು ಕುಕ್ಕರ್ಲಿಟ್ಟು ಕ್ಲೋಸ್ ಮಾಡೋಣ. ನಾವು ಮಸಾಲೆ ಹಾಗೆ ಹಸಿದು ರುಬ್ಬಿ ಹಾಕೋದ್ಕಿಂತ ಈ ಥರ ಸ್ವಲ್ಪ ಎಣ್ಣೆನಲ್ಲಿ ಫ್ರೈ ಮಾಡಿ ಹಾಕೋದ್ರಿಂದ ಸಾಂಬಾರು ರುಚಿನೇ ಬೇರೆ ರೀತಿ ಇರುತ್ತೆ. ಇದೀಗ ಕುಕ್ಕರ್ ಲಿಡ್ ಕ್ಲೋಸ್ ಮಾಡೋಣ. ಒಂದು ವಿಷಲ್ ಕೂಗಿಸ್ಕೊಂಡ್ರೆ ಸಾಕು ಇದು ಕುಕ್ಕರ್. ಈಗ ನೋಡಿ, ಇದು ಸಾಂಬಾರು ಆಗಿದೆ ನಾವು ಮಾಡಿರೋದು. ನೋಡ್ಬೋದು ಕುಕ್ಕರಲ್ಲಿ ಮಾಡಿರೋದ್ರಿಂದ ಸಾಂಬಾರು ನೀಟಾಗಿ ಅದೇನಿದೆ ಮಸಾಲೆ ಬೆಂದಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನಾವು ಪಾತ್ರೆಯಲ್ಲಿ ಮಾಡೋದಕ್ಕಿಂತನೂ ಮಸಾಲೆ ಸಾಂಬಾರು ಕುಕ್ಕರಲ್ಲಿ ಮಾಡಿದರೆ ಸ್ವಲ್ಪ ರುಚಿ ಜಾಸ್ತಿ ಇರುತ್ತೆ. ಏನಕ್ಕೆ ಅಂದರೆ ಮಸಾಲೆ ನೀಟಾಗಿ ಬೆಂದಿರೋದ್ರಿಂದ ಸಾಂಬಾರು ಚೆನ್ನಾಗಿ ಅನಿಸುತ್ತೆ. ಟ್ರೈ ಮಾಡಿ ಇದೇ ಮೆಥಡಲ್ಲಿ, ತುಂಬ ಚೆನ್ನಾಗಿರುತ್ತೆ. ಅತಿಯಾಗಿ ಚಕ್ಕೆ, ಲವಂಗ, ಧನಿಯಾ ಪುಡಿ ಈ ಥರ ಎಲ್ಲ ಬಳಸಿ ಮಾಡೋದಕ್ಕಿಂತ ಬೇಳೆ ಸಾಂಬಾರು ಪುಡಿ ಒಂದು ಯೂಸ್ ಮಾಡಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಸಾಂಬಾರು.